ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಗುಡೂಳಿ. ಇವತ್ತು ನಾನು ಮಂಗಳೂರಿನ ಝೀನತ್ ಬಕ್ಷ ಮಸೀದಿ ಹತ್ತಿರ ಇರುವಂತಹ ಮದ್ರಸಾ ಮ್ಯಾನೇಜ್ಮೆಂಟ್ನ ಕಚೇರಿಯಲ್ಲಿದ್ದೀನಿ. ಈ ಕಚೇರಿಯಲ್ಲಿ ನಮ್ಮ ಗುಡೂಳಿ ಮಸೀದಿಯಲ್ಲಿ ಈ ಸಮಯದಲ್ಲಿ ಧರ್ಮಗುರುವಾಗಿ ಈಗ ಝೀನತ್ ಬಕ್ಷ ಮಸೀದಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮೊಹಮ್ಮದ್ ಬದ್ರುದ್ದೀನ್ ಫೈಜಿ ಅವರು ಕೈ ಬರಹದಲ್ಲಿ ಅತಿ ಉದ್ದದ ಖಸೀದ ಅಲ್ ಬುರ್ದಾವನ್ನ ಬರೆದು ಟ್ಯಾಲೆಂಟ್ ರೆಕಾರ್ಡ್ ಬುಕ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ. ಜೊತೆಗೆ ಯಾವ ರೀತಿ ಅವರು ಕೈ ಬರಹದಲ್ಲಿ ಅರಬಿಕ್ನಲ್ಲಿ ಈ ಬುರ್ದವನ್ನು ಬರೆದಿದ್ದಾರೆ ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಅವರಿಗೆ ಸಿಕ್ಕಿರುವಂತಹ ಟ್ಯಾಲೆಂಟ್ ರೆಕಾರ್ಡ್ ಬುಕ್ನ ಅಧಿಕೃತವಾದಂತಹ ಪ್ರಮಾಣ ಪತ್ರ. ಧರ್ಮಗುರುಗಳವರು ಈ ರೀತಿ 2026ರ ವರ್ಲ್ಡ್ ರೆಕಾರ್ಡ್ ಟ್ಯಾಲೆಂಟ್ ರೆಕಾರ್ಡ್ ಬುಕ್ ಅನ್ನು ನಿರ್ಮಾಣ ಮಾಡಿರುವುದು ಇತಿಹಾಸ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಮೊಹಮ್ಮದ್ ಬದ್ರುದ್ದೀನ್ ಫೈಜಿಯವರು ಸದ್ಯ ಮಂಗಳೂರಿನ ಬಂದರಿನಲ್ಲಿರುವ ಝೀನತ್ ಬಕ್ಷ್ ಮಸೀದಿಯ ಹತ್ತಿರ ಇರುವ ಮದ್ರಸಾ ಮ್ಯಾನೇಜ್ಮೆಂಟ್ನ ಸಂಸ್ಥಾಲಯ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿ ಸಮೀಪ ಇರುವಂತಹ ಪುಟ್ಟ ಕೊಠಡಿಯಲ್ಲಿ ವಿಶ್ವದ ಅತಿ ಉದ್ದದ ಕೈಬರಹದ ಕುರ್ಆನ್ ಪ್ರತಿಯನ್ನು ಬರೀತಾ ಇದ್ದಾರೆ. ಇದೇ ವೇಳೆ ಅವರು ಟ್ಯಾಲೆಂಟ್ ರೆಕಾರ್ಡ್ ಬುಕ್ ಅಂದರೆ 2026 ವರ್ಲ್ಡ್ ರೆಕಾರ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಲಾಂಗೆಸ್ಟ್ ಹ್ಯಾಂಡ್ ರೈಟನ್ ಖಸೀದಾ ಅಲ್ ಬುರ್ದಾ ಇನ್ ಅರಬಿಕ್ ಕ್ಯಾಲಿಗ್ರಫಿ ಇನ್ 21 hours. ಇದರಲ್ಲಿ ಅವರು ಟ್ಯಾಲೆಂಟ್ ರೆಕಾರ್ಡ್ ಬುಕ್ 2026 ವರ್ಲ್ಡ್ ರೆಕಾರ್ಡನ್ನು ಬರೆದಿದ್ದಾರೆ. ಅದರ ಝಲಕ್ ಹೇಗಿದೆ? ಇದು ಸದ್ಯದ ಅಪ್ಡೇಟ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಎಲ್ರಿಗೂ ಸ್ವಾಗತ. ಧನ್ಯವಾದ.